ಬದ್ನಾಮಿ ಸುಭಗೆ ಸರದ ಅಮ್ಮ ದಯಮಾಡಿಸಿ. ಈ ಹೊತ್ತಿನಲ್ಲಿ ನ್ಯಾಯವನ್ನು ಅಪೇಕ್ಷಿಸಿ ಬಂದಿರುವ ನೀನು ಒಬ್ಬ ನತದೃಷ್ಟ ಹೆಣ್ಣು ಮಹಾಪ್ರಭು. ನಿಮ್ಮ ಅಳಿಯನಾಗೋ ಸಂತೋಷದಲ್ಲಿ ತನ್ನ ಹೆತ್ತವರನ್ನೇ ಮರೆತು ಆ ಹಸೆ ಮಣಿ ಮೇಲೆ ಕೂತಿದ್ದಾನಲ್ಲ, ಆ ಮೂರ್ಖನ ತಾಯಿ ನಾನು. ಅವ್ವ, ಅಮ್ಮನ ಗುರ್ತು ಸಿಗ್ತೇನೋ ನಿನ್ಗೆ? ಆ ಹಸೆ ಮಣೆ ಬಿಟ್ಟು ಎದ್ದೀಚೆ ಬಾರೋ. ಪ್ರಭು, ಮುಂದಾಲೋಚನೆ ಇಲ್ದೆ ಆಗ್ತಿರೋ ಈ ಅನ್ಯಾಯದ ಮದುವೆನ ನಿಲ್ಸಿ ಪ್ರಭು. ನಮಗೆ ಮುಂದಾಲೋಚನೆ ಇಲ್ಲವೇ? ಈ ಮದುವೆಯಲ್ಲಿ ನ್ಯಾಯವಿಲ್ಲವೇ? ಏಕೆ ತಾಯಿ? ನಮಗಿರೋದು ಒಬ್ಬಳೇ ಮಗಳು. ಅವಳ ಕೈ ಹಿಡಿದವಂತಾನೆ ಮುಂದೆ ಈ ರಾಜ್ಯಕ್ಕೆ ವಾರಸ್ದಾರ, ನಿಮ್ಮ ಸಿಂಹಾಸನಕ್ಕೆ ಹಕ್ಕದಾರ, ಮುಂದೆ ರಾಜ್ಯ ಆಳೋ ಭೂಪತಿ. ಹೆಗಲಲ್ಲಿ ಕತ್ತೆ ಹೊತ್ಕೊಂಡು ಕುಣಿತಿದ್ದ ಈ ಮುಟ್ಟಾಳ ರಾಜನಾದ್ರೆ ಜನಗಳ ಗತಿ ಏನು? ಈ ರಾಜ್ಯದ ಗತಿ ಏನು? ದೇಶದಲ್ಲಿ ಕೊಲೆ ಸುಲಿಗೆ ಎಲ್ಲ ಹೆಚ್ಚಿ ಬಡವರ್ಗಳು ಗಗನ ಪುಟ್ಟೋದಿಲ್ವಾ? ಆ ಶಾಪ ಯಾರಿಗ ತಟ್ಟಬೇಕು ಪ್ರಭು? ಈ ಪೆದ್ದನ ಹೆತ್ತ ತಪ್ಪಿಗೆ, ಆ ಪಾಪಕ್ಕೆ ನಾನ್ ತಾನೇ ಶಿಕ್ಷೆ ಅನುಭವಿಸಬೇಕು. ಅಮ್ಮ, ನೀನ್ ಹೇಳುವ ಪ್ರಸಂಗ ಮುಂದೆ ಬರುವುದಾದ್ರೆ ಅದಕ್ಕೆ ತಕ್ಕ ಪರಿಹಾರ ಆಗ ಕೈಕೊಂಡ್ರಾಯ್ತು. ನಾನು ಶಿವನಲ್ಲಿ ಆಣೆ ಮಾಡಿದ್ದೇನೆ ತಾಯಿ, ಈ ಮುಹೂರ್ತದಲ್ಲಿಯೇ ನಿನ್ನ ಮಗನೊಂದಿಗೆ ನನ್ನ ಮಗಳ ಕಲ್ಯಾಣ ಆಗಿಯೇ ತೀರಬೇಕು. ನನ್ನ ಮೈಯಲ್ಲಿ ಉಸಿರಿರೋ ತನಕ ಅದಕ್ಕೆ ನಾನು ಒಪ್ಪಲ್ಲ. ಅದು ಸಾಧ್ಯವೇ ಇಲ್ಲ. ಲೇ ರಾಮ, ನೀನ್ ನನ್ ಮಗ ತಾನೆ. ನಿಮ್ಮ ಅಮ್ಮನ ಆಶೀರ್ವಾದ ಇಲ್ದೆ, ನಿಮ್ಮ ಅಪ್ಪನ ಒಪ್ಪಿಗೆ ಇಲ್ದೆ ನಿನ್ ಮದುವೆ ಮಾಡ್ಕೋತೀಯನೋ? ಹೇಳೋ ಮೇಲೆ ಹೇಳೋ. ಹಳ್ಳಿ ಜನ ಎಲ್ಲ ನನ್ನ ಪೆದ್ದ 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 ಅಂತಿರುವಾಗ ಮಹಾರಾಜರೇ ಒಪ್ಪಿ ನಾನ್ ಜಾಣ ಅಂತ ತೀರ್ಮಾನ ಮಾಡಿ ತೊಂಡೆ ಹಣ್ಣಂತ ಹೆಣ್ಕೊಟ್ಟು ಮದ್ವೆ ಮಾಡ್ತಿರುವಾಗ ನೀನು ಮಧ್ಯ ಬಂದು ಬಾಯಿ ಆಗ್ತಿರೋದು? ಬಾಯ್ ಮುಚ್ಚು. ಅಭಯಾಶ್ರಮ ವಾಸಿಗಳಾದ ಯೋಗೇಶ್ವರ ಗಣನಾಥರು ದೈವಾಂಶ ಸಂಭೂತರು. ಅವರ ವಾಕ್ಯನಂತೆ ನಿನ್ನ ಮಗ ಪೆದ್ದನೂ ಅಲ್ಲ, ದಡ್ಡನೂ ಅಲ್ಲ, ಶಿವಾಂಶ ಸಂಭೂತ. ಅಮ್ಮ, ಅಯ್ಯೋ, ಹೇಳು ಹೇಳವ್ವ. ಅವ್ವ, ಬರಡಾಗಿದ್ದ ಬಾಣಿಗೆ ಬೆಳಕಾಗಿ ಬಂದ ಅವರನ್ನ ನನ್ನಿಂದ ದೂರ ಮಾಡ್ಬೇಡಿ ಅಮ್ಮ. ಅಯ್ಯೋ ಅವ್ವ, ಅವ್ವ, ನನ್ ಮಗ ನಿನ್ ಮದುವೆ ಮಾಡ್ಕೊಳ್ಳಕ್ಕೆ ನನ್ನ ಅಡ್ಡಿಲ್ಲ ತಾಯಿ. ಆದ್ರೆ ಅದಕ್ ಮೊದ್ಲು ಇವನ್ ನಿನ್ ಕೈ ಹಿಡಿಯೋ ಯೋಗ್ಯತೆ ಸಂಪಾದನೆ ಮಾಡ್ಬೇಕು. ಪಟ್ಟದ ಕತ್ತಿ ಹಿಡಿದು ರಾಜ್ಯನ್ನ ರಕ್ಷಿಸೋ ಶಕ್ತಿ ಸಂಪಾದನೆ ಮಾಡ್ಬೇಕು. ಈ ಸಿಂಹಾಸನದ ಮೇಲೆ ಕೂತ್ಕೊಂಡು ನ್ಯಾಯ ಕೊಡೋ ಅಂತ ಬುದ್ಧಿ ಸಂಪಾದನೆ ಮಾಡ್ಬೇಕು. ಇಷ್ಟು ಸಾಮರ್ಥ್ಯನ ಇವನು ಪಡ್ಕೊಂಡು ಈ ದೇಶವನ್ನು ಮೆಚ್ಚಿಸ್ಲಿ. ಆವತ್ತು ನನ್ ಮಗನ್ ಮದುವೆ ಆಗ್ಲಿ. ಮಹಾರಾಜರು ಊರಾಗ್ಲಕ್ಕೂ ಚಪ್ರ ಹಾಕ್ಸ್ಲಿ. ಉಪ್ಪರಿಗೆ ಮೇಲೆ ನಿಂತ್ಕೊಂಡು ಕಣ್ತುಂಬ ನೋಡ್ತೀನಿ, ಆನಂದದಿಂದ ಆಶೀರ್ವಾದ ಮಾಡ್ತೀನಿ. ಬಾ ಮಗನೇ, ಬಾರೋ. ಹೇಳು, ಓಂ ನಮ ಶಿವಾಯ. ನಾನ್ಯಾಕೆ ಹೇಳ್ಬೇಕು? ರಾಜ್ಕುಮಾರಿ ಕೈ ಹಿಡಿಯೋ ಯೋಗ್ಯತೆ ಸಂಪಾದನೆ ಮಾಡೋಕೆ, ಪಟ್ಟದ ಕತ್ತಿ ಹಿಡಿದು ರಾಜ್ಯ ರಕ್ಷಿಸೋ ಶಕ್ತಿ ಸಂಪಾದನೆ ಮಾಡೋಕೆ, ಸಿಂಹಾಸನದ ಮೇಲೆ ಕೂತ್ಕೊಂಡು ನ್ಯಾಯ ಕೊಡೋ ಬುದ್ಧಿ ಸಂಪಾದನೆ ಮಾಡಕ್ಕೆ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದೇ ಮನಸ್ಸಿನಲ್ಲಿ ಶಿವನ್ ಮೇಲ್ ದೃಷ್ಟಿ ಇಟ್ಟು ಒಂದೊಂದೇ ಹೂ ಎತ್ತಿ ನಮ್ಮಪ್ಪನ ಪಾದಕ್ಕೆ ಹಾಕ್ತಾ ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿದ್ರೆ ಬದುಕು ಬುದ್ಧಿ ಎಲ್ಲ ಅವನೇ ಕೊಡ್ತಾನೆ.
ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಹೇಳಿದ್ರೆ ಆ ಶಿವನೇ ಅಲ್ಲಿಂದ ಎದ್ ಬಂದು ನಾನ್ ಕೇಳಿದ್ದೆಲ್ಲ ಕೊಡ್ತಾನ? ಹೋಗವೋ ಬರೋ ಇಲ್ಲಿ. ಬುದ್ಧಿ ಕೊಡೋನು ಇವನೇ, ದಡ್ಡತನ ಕೊಡೋನು ಇವನೇ, ಅಜ್ಞಾನದ ಕೊಳೆ ಕಳೆಯೋನು ಇವನೇ, ಸುಜ್ಞಾನದ ಬೆಳಕು ಕೊಡೋನು ಇವನೇ. ಹೇಳು ಓಂ ನಮ ಶಿವಾಯ, ಹೇಳು ಓಂ ನಮ ಶಿವಾಯ. ಅವ್ವ, ನೀ ಹೇಳೋದೆಲ್ಲ ನಿಜಾನಾ? ನಿಜ. ನಿನ್ನಾಣೆಗೂ ನಿಜಾನಾ? ನನ್ನಾಣೆಗೂ, ನನ್ ಮಾಂಗಲ್ಯದ ಮೇಲೆ ಆಣೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ರಾಜಕುಮಾರಿ, ಇಷ್ಟೊಂದು ವೈಭವವಾದ ಅರಮನೆಯಲ್ಲಿ ಸುಖದ ಕೊರತೆಯೇ ಇಲ್ಲದೆ ಬೆಳೆದ ನೀವು ಒಬ್ಬ ಸಾಮಾನ್ಯ ಪ್ರಜೆಯಂತೆ ಬದುಕುವುದಾದ್ರೂ ಹೇಗೆ? ನನ್ನ ಭಾಗದ ದೇವರನ್ನು ಮರೆತು ಬೇರೊಬ್ಬರನ್ನು ಮದುವೆಯಾಗಲಾರೆ. ಅವರು ಹೇಗೆ ಬದುಕುತ್ತಾರೋ ಹಾಗೆ ನನ್ನ ಬದುಕು. ರಾಜಕುಮಾರಿ. ಜೈ ರುಂಡಮಾಲಿನಿ. ಪೈರು ಪಜ್ಜೆ ತುಂಬಿ ಹಸಿರಾಗಿದ್ದ ಭೂಮಿಯೆಲ್ಲ ಒಣಗಿ ಬಾಯಿ ಬಿರಿದು ಬರಡಾಗಿದೆ ಮಹಾಪ್ರಭು. ಎಂತ ಪಂಡಿತರು ಗುರ್ತಿಡಿಕಾಯ್ದಂತ ರೋಗ ಊರಿಗೂರೇ ಆಕ್ರಮಿಸ್ಕೊಂಡಿದ್ದೆ ದಣಿ. ಮೂಲೆಗೂ ಮಾರಿ ಕುಣಿತಾವಳೆ ನನ್ನ ಒಡೆಯ. ಇದು ಯಾವ ದೈವದ ಕೋಪವೋ, ಯಾವ ಮುನಿಯ ಶಾಪವೋ, ಯಾವ ಪಾಪ ಮಾಡಿದನೆಂದು ನನಗೆ ಶಿಕ್ಷೆ ಮಹಾದೇವ. ಅಂದು ತುಂಬಿದ ರಾಜಸಭೆಯಲ್ಲಿ ತಾಯಿ ರುಂಡಮಾಲಿನಿಯ ದೋರ್ದಂಡ ಭಕ್ತ ಕಿಂಕಿಣಿ ಶರ್ಮರಿಗಾದ ಅವಮಾನವೇ ಇಂದಿನ ಈ ಅನಾಹುತಕ್ಕೆ ಕಾರಣ. ನಿಜ ಆರ್ಯಭಟರೇ, ನಮ್ಮಿಂದ ಮಹಾಪ್ರಮಾದವಾಯಿತು. ಅಂದು ಕಿಂಕಿಣಿ ಶರ್ಮರು ಈ ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆ ನಮಗೀಗ ನೆನಪಿಗೆ ಬರುತ್ತಿದೆ. ನೀವು ಆ ವೀರ ಬ್ರಹ್ಮಚಾರಿಯ ಬಳಿಗೆ ಹೋಗಿ ಅವನಲ್ಲಿ ಕ್ಷಮೆಯಾಚಿಸಬೇಕು. ಸರ್ವಜನ ಹಿತ ಚಿಂತಕ, ಸಕಲ ಪ್ರಜಾ ಆರಾಧ್ಯ ದೇವ, ಸುಂದರ ಸುಕುಮಾರಿ ಪುಷ್ಪವತಿಯ ಪಿತೃ, ಈ ಶೋಪುರಿಯ ರಾಜ್ಯ ಸಿಂಹಾಸನಾಧೀಶ್ವರನ ನವರತ್ನ ಖಚಿತ ಮಕುಟಮಯ ಶಿರ, ಈ ಮದೋನ್ಮತ್ತ ಮಾಟಗಾರನ ಕಾಲ್ಮೇಲೆ ಛೆ. ನಾನು ತಪ್ಪಿದೆ ಕಿಂಕಿಣಿ ಶರ್ಮರೇ. ನನ್ನ ಪುತ್ರಿಯ ಉದ್ದಟತನವನ್ನು ತಾವು ಕ್ಷಮಿಸಬೇಕು. ನನ್ನ ಪ್ರಜಾಜನರ ದುಃಖ ನಿವಾರಣೆಗಾಗಿ, ಈ ರಾಜ್ಯದ ಉಳಿವೆಗಾಗಿ ತಾವು ಕರುಣಿಸಿ ಮಾರ್ಗ ತೋರಲೇಬೇಕು. ಆ ಪರಶವನಿಗೆ ವಾಗ್ದಾನವಿತ್ತು ಮುರಿದವನು ನೀನು. ಅದರಿಂದಾಗಿ ಈ ಉತ್ಪಾತ. ಪಾರಾಗಲು ಉಳಿದಿರುವುದೊಂದೇ ದಾರಿ. ಇದೇ ಶುಕ್ಲ ಪಕ್ಷದ ಚತುರ್ಥಿಯಂದು ಶುಭ ಲಗ್ನ, ಶುಭ ಮುಹೂರ್ತ. ಅಂದೇ ಲೋಕೋತ್ತರ ಸುಂದರಿ ನಿನ್ನ ಸುಕುಮಾರಿಯ ಸ್ವಯಂವರ. ಗತ್ಯಂತರವಿಲ್ಲ ಪಶುಪತಿ. ಹಿಂದೆ ನೆರೆಹೊರೆಯ ರಾಜಕುಮಾರರಿಗೆ ಆಹ್ವಾನದ ಓಲೆಯನ್ನು ಕಳುಹಿಸು. ಮಹಾದೇವ, ನನ್ನ ಕುಮಾರಿಗೆ ಸಂದರ್ಭೋಚಿತವಲ್ಲದ ಈ ಸ್ವಯಂವರವನ್ನೇರ್ಪಡಿಸಲೇ, ಅಥವಾ ನನ್ನ ಪ್ರಜಾಜನರ ಕ್ಷೇಮವನ್ನು ಕಡೆಗಣಿಸಲೇ, ನಿನ್ನಲ್ಲಿ ವಚನಭ್ರಷ್ಟನಾದನೆಂದು ಶೋಕಿಸಲೇ, ನಾಡಿನ ಹಿತಾಕಾಂಕ್ಷಿಯಾಗಿ ಸ್ವಯಂವರಕ್ಕೆ ಅನುಮತಿಸಿ ನನ್ನ ಒಬ್ಬಳೇ ಮಗಳ ಹೃದಯ ಪಾವಿತ್ರತೆಯನ್ನು, ಅವಳ ಆಶಾ ಗೋಪುರವನ್ನು ಸ್ವಯಂ ನಾನೇ ನನ್ನ ಕೈಯಾರೆ ನಾಶ ಮಾಡಲೆ. ಏನು ಮಾಡಲಿ ಶಿವ, ಏನು ಮಾಡಲಿ? ಪುಷ್ಪ, ಮರುಗಬೇಡಿ ಅಪ್ಪಾಜಿ, ಸ್ವಯಂವರಕ್ಕೆ ಸಿದ್ಧತೆ ಮಾಡಿ. ಪುಷ್ಪ, ನೀನು ಮನವೊಪ್ಪಿ ಹೇಳುತ್ತಿರುವೆಯಾ ಮಗು? ಹೌದು ಅಪ್ಪಾಜಿ, ದೃಢ ನಿರ್ಧಾರದಿಂದ ಹೇಳುತ್ತಿದ್ದೇನೆ.
ಯೋಗೀಶ್ವರರ ಮಾತು ಸುಳ್ಳಾಗಲಾರದು. ನನ್ನ ದುಃಖವನ್ನು ನಿವಾರಿಸಿ ಹೃದಯ ಸಿಂಹಾಸನವನ್ನೇ ಆಕ್ರಮಿಸಿ ಕುಳಿತಿರುವ ಆ ಘನವಂತ ಶಿವಾಂಶ ಸಂಭೂತನೇ ಆಗಿರುವುದಾದರೆ ಸ್ವಯಂವರ ಮಂಟಪದಲ್ಲಿ ಮತ್ತೆ ಮದುಮಗಳಾಗಿ ಮತ್ತೊಬ್ಬನ ಕೊರಳಿಗೆ ಮಾಲೆ ಹಾಕುವುದನ್ನು ನೋಡುತ್ತಾ ಕೈಕಟ್ಟಿ ಕುಳಿತಿರಲಾರ. ನನಗೆ ನಂಬಿಕೆ ಇದೆ, ನನ್ನ ಹೃದಯೇಶ್ವರ ಸಾಮಾನ್ಯನಲ್ಲ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಲೇ ರಾಮಣ್ಣ, ನಮಃ ಶಿವಾಯ. ಲೇ ರಾಮಣ್ಣ, ಓಂ ನಮಃ ಶಿವಾಯ. ಲೇ ರಾಮಣ್ಣ, ಓಂ. ಇದೇನಪ್ಪ ನೀನು ಹೊಸ ತರಲೆ? ಬೆಳಗ್ನಿಂದ ಸಂಜೆ ತನಕ ದಿನಾಗ್ಲೂ ಹೀಗ್ ಮಂತ್ರ ಹೇಳ್ತಾ ಪೂಜೆ ಮಾಡಿದ್ರೆ ಆ ಕೈಲಾಸದಿಂದ ಶಿವನೇ ಬಂದು ನನಗೆ ಬುದ್ಧಿ ಬದುಕು ಎರಡೂ ಕೊಡ್ತಾನೆ ಅಂತ ನಮ್ಮವ್ವೆ ಆಣೆ ಮಾಡಿ ಹೇಳಿದಾಳೆ. ನೋಡಿ, ಇಲ್ಲೇ ಇರೋದು ತರಲೆ. ನಿಮ್ಮವ್ವ ಹೇಳ್ಕೊಟ್ಟಿರೋ ತತ್ವದಾಗೆ ಸತ್ಯವೂ ಐತೆ, ಸುಳ್ಳು ಐತೆ. ಯಾವುದು ಸತ್ಯ, ಯಾವುದು ಸುಳ್ಳು? ಹಂಗ್ ಕೇಳು ತರ್ಲೇನ, ನಾನ್ ಬಿಡಿಸಿ ಹೇಳ್ತೀನಿ. ಹೇಳು ಮೇಕೆ, ಯದ್ವಾರ ಹೇಳ್ತೀನಿ ತರ್ಲೇನ. ಇದೇನಪ್ಪ ಇದು? ಹರಿಯೋ ನೀರು. ಈ ಹರಿಯೋ ನೀರ್ನಾಗೆ ನೀ ದಿನ ಸ್ನಾನ ಮಾಡಿದ್ರೆ ನೀನು ಮಾಡಿರೋ ಪುಣ್ಯವೆಲ್ಲ ಕೊಚ್ಕೊಂಡು ಒಂಟಾಯ್ತಾ ಇರ್ತದೆ. ಈಗ ನೋಡು, ಯಾವ ತರಲಿಯೂ ಇಲ್ಲ, ನೆಮ್ಮದಿಯಾಗಿ ನಿಂತಿರೋ ನೀರು. ಊರಿನ ಜನ ಮನ ದನದ ಪುಣ್ಯವೆಲ್ಲ ಇಲ್ಲೇ ಸಂಗಮವಾಗೈತೆ. ನಿಮ್ಮವ್ವೆ ಹೇಳ್ಕೊಟ್ಟಿರೋ ಮಂತ್ರನ ಹೇಳ್ತಾ 3 ಸಲ ಮುಳುಗಾಕು. ನೀ ದುಡಿದಿರೋ ಪುಣ್ಯವೆಲ್ಲ ನಿಲ್ತಾವೇ ಇರ್ತೈತೆ. ಗೊತ್ತಾಯ್ತಲ್ಲ ತರ್ಲೆ? ಬಾ ಬಾ. ಈಗ ಇಲ್ಲಿ ಶಿವ ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾನಪ್ಪ? ಕಲ್ಗುಣ್ಣದ್ದಾನೆ. ಶಿವ ಕಲ್ಗುಣ್ಣಂಗ್ ಯಾಕವನೇ ಅದ್ ನಿನ್ ಗೊತ್ತಾ? ಅವನಿಗೆ ಗುಂಡು ಕಲ್ಲು ಅಂದ್ರೆ ಬಹಳ ಪ್ರೀತಿ. ಈಗ ನಾವ್ಯಾರನ್ನಾರ ಹೊಲಿಸ್ಕೋಬೇಕಾದ್ರೆ ಅವ್ರಿಗೆ ಪ್ರೀತಿಯಾಗಿರೋದನ್ನ ಕೊಟ್ಟೆ ತಾನೇ ನಾವು ಹೊಲಿಸ್ಕೋಬೇಕು. ಕಲ್ಲಂಗಿರೋ ಈ ಶಿವನ್ನ ನೀನು ಹೊಲಿಸ್ಕೋಬೇಕಾದ್ರೆ, ನಿನಗೆ ಬುದ್ಧಿ ಬದುಕು ಬರ್ಬೇಕಾದ್ರೆ ಈ ಶಿವನ್ನ ಕಲ್ಲಿಂದಾನೇ ಪೂಜೆ ಮಾಡ್ಬೇಕು. ಗೊತ್ತಾಯ್ತಾ? ಈ ತರಲೆ ಕೊಚ್ಚೆ ನೀರಿನ ಸ್ನಾನ ಮಾಡ್ಬೇಕು, ಕಲ್ಲಿಂದ ಪೂಜೆ ಮಾಡ್ಬೇಕು. ಕೊಚ್ಚೆ ನೀರಿನ ಸ್ನಾನ, ಕಲ್ಲಿಂದ ಪೂಜೆ. ಕೊಚ್ಚೆ ನೀರಿನ ಸ್ನಾನ, ಕಲ್ಲಿಂದ ಪೂಜೆ. ಕೊಚ್ಚೆ ನೀರಿನ ಸ್ನಾನ, ಕಲ್ಲಿಂದ ಪೂಜೆ. ಸ್ಫುರ ಸ್ಫುರ ಪ್ರಸ್ಫುರ ಗುರು ಜಟಾಜೂಟ ಮಾಂತ್ರಿಕ, ತವ ದರ್ಶನಂ ದೇಹಿ, ತವ ದರ್ಶನಂ ದೇಹಿ, ತವ ದರ್ಶನಂ ದೇಹಿ. ನಮೋ ನಮಃ ಗುರುವರೇಣ್ಯ. ತಾಯಿ ರುಂಡಮಾಲಿನಿ ನನ್ನ ಕೈ ಬಿಟ್ಟಳು. ಗುರುವರ್ಯ, ಈ ಬ್ರಹ್ಮಚಾರ್ಯ ಛಲ ಸಾಧನೆ ಆಗಬೇಕು. ತಾವೇ ಈ ಶರ್ಮನಲ್ಲಿ ಕರುಣೆ ಇಟ್ಟು ದಾರಿ ತೋರಬೇಕು. ಅರ್ಥವಾಯಿತು. ನಿನ್ನೆದೆಯಲ್ಲಿ ಕುದಿಯುತ್ತಿರುವ ಸೇಡಿನ ಜ್ವಾಲಾಮುಖಿ ಆರಬೇಕು. ಸುಂದರಿ ಸುರಕೋಮಲೆ ರಾಜಕುಮಾರಿ ನಿನ್ನ ಹೆಂಡತಿಯಾಗಬೇಕು. ನೀನು ಸಿಂಹಾಸನದ ಗಂಡನಾಗಬೇಕು. ಇದಿಷ್ಟು ತಾನೇ ನಿನ್ನ ಹೃದಯಚ್ಛೆ. ತಥಾಸ್ತು. ಜೈ ರುಂಡಮಾಲಿನಿ. ಇದರಲ್ಲಿದೆ ಅಂಬರ ಢಾಕಿಣಿ ವಶೀಕರಣ ಮಂತ್ರ. ರುಂಡಮಾಲಿನಿಯಲ್ಲಿ ಕ್ಷಮೆಯಾಚಿಸಿ ಪಂಚೇಂದ್ರಿಯಗಳನ್ನು ಸ್ತಂಭನಗೊಳಿಸಿ 1 ಮಂಡಲ ಕಾಲ ವ್ರತವನ್ನು ಆಚರಿಸಿ ಹೋಮಕುಂಡದಿಂದ ಅಂಬರ ಢಾಕಿಣಿ ಹೊರಬಂದೊಡನೆ ಆಹ್ವಾನಿಸಿ. ಮೂರ್ಖನಾಗದೆ ಮತ್ತೆ ಎಡವದೆ ಬಾಳಿ ಬದುಕು. ಅನುಗ್ರಹಿತನಾದಿ ಗುರುವರ್ಯ.